ನೋಡಿ, ಇದು ನಮ್ಮದು ಉಡುಪಿ ಮೊಬೈಲ್ ಯೂನಿಯನ್ ಸ್ಪೋರ್ಟ್ಸ್ ಡೇಯದ್ದು ಪ್ರೈಸ್ಗಳು. ಇದನ್ನು ಇಡಲಿಕ್ಕೆ ಜಾಗ ಸಾಕಾಗಲಿಲ್ಲ. ನಮಸ್ಕಾರಗಳು. ಇವತ್ತು ನಮ್ಮದು ಲಕ್ಕಿ ಡ್ರಾ ಕೂಪನ್ನ ಡ್ರಾ. ಹಾಗೆ ಉಡುಪಿಯ ಎಲ್ಲ ಮೊಬೈಲ್ ಶಾಪ್ನವರು ಒಟ್ಟಾಗಿದ್ದೇವೆ. ನಾನು ಸ್ವಲ್ಪ ಬೇಗನೆ ಬಂದಿದ್ದೆ. ಇವತ್ತು ಟ್ರೋಫಿ ಸಹ ರಿಲೀಸ್ ಮಾಡಿದರು. ನೆಕ್ಸ್ಟ್ ಡೇ ನಮ್ಮದು ಸ್ಪೋರ್ಟ್ಸ್ ಡೇ ಆಗಿತ್ತು. ನಾನು ಹೋಗಬೇಕಾ ಬೇಡವಾ ಅಂತ ಎನಿಸ್ತಿದ್ದೆ, ಯಾಕಂದರೆ ನನಗೆ ಯಾವುದಕ್ಕೂ ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ. ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಮಾಡೋದು ವರ್ಷದಲ್ಲಿ ಒಮ್ಮೆ, ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಹೋಗುವ ಅಂತ. ಹಾಗೆ ಸೀದಾ ಮನೆಗೆ ಹೋದೆ. ಮನೆಗೆ ಹೋಗಿ ಊಟ ಮಾಡಿ ಅಲ್ಲಿಂದ ನಾನು ಸೀದಾ ಗ್ರೌಂಡಿಗೆ ಹೊರಟೆ. ಹೌದಣ್ಣ ಬಾಬು, ಏನು ಹೌದು ಬೈ ಬೈ. ನಮ್ಮದು ಸ್ಪೋರ್ಟ್ಸ್ ಡೇ ಇದ್ದದ್ದು ನೇಜರ್ ಗ್ರೌಂಡ್ನಲ್ಲಿ. ಹಾಗಾಗಿ ನಾನು ಕಲ್ಸಂಕದಿಂದ ಹೋಗುವಂಥ ಪ್ಲ್ಯಾನ್ ಮಾಡಿದೆ. ಆದರೆ ಈಗ ಕೃಷ್ಣ ಮಠದಲ್ಲಿ ಎಂಥ ಟ್ರಾಫಿಕ್ ಅಂದರೆ, ಇವತ್ತು ನಾನು 1 ಗಂಟೆ ಕಾರಲ್ಲೇ ಕೂತ್ಕೊಂಡಿದ್ದೆ. ಟ್ರೋಫಿ ನೋಡಿ ಎಷ್ಟು ಚಂದ ಮಾಡಿ ಇಟ್ಟಿದ್ದಾರೆ ಅಂತ. ಒಂದು ವಿಷಯ ಅಂದರೆ, ಇದರಲ್ಲಿ ಟ್ರೋಫಿಯೊಟ್ಟಿಗೆ ಲಕ್ಕಿ ಡ್ರಾ ಕೂಪನಲ್ಲಿ ವಿನ್ನಾದ ಎಲ್ಲ ಪ್ರೈಸ್ಗಳು ಸಹ ಇದರಲ್ಲೇ ಇದೆ. ಇದರಲ್ಲಿ ವಾಷಿಂಗ್ ಮಿಷಿನ್, TV ಮತ್ತು 5 ಬೈಕ್ ಸಹ ಇದೆ. ಆದರೆ ಈ ಸಲ ನನ್ನ ಶಾಪಿಗೆ ಒಂದು ಸಹ ಪ್ರೈಸ್ ಇರಲಿಲ್ಲ. ಲಾಸ್ಟ್ ಇಯರ್ ಮಾತ್ರ ನನ್ನ ಶಾಪ್ನ ಕಸ್ಟಮರ್ಗೆ 1 ಬೈಕ್ ಮತ್ತು 1 TV ಸಿಕ್ಕಿತ್ತು. ಸಂಜೆ ತನಕ ಮ್ಯಾಚ್ ನೋಡಿ ಮತ್ತೆ ನಾವು ಜಯಲಕ್ಷ್ಮಿಗೆ ಹೋದ್ವಿ. ಅಲ್ಲಿ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ವಿ, ಅದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಇತ್ತು. ಈ 2 ಹುಡುಗಿಯರೊಟ್ಟಿಗೆ ಡ್ರೆಸ್ ಸೆಲೆಕ್ಷನ್ ಮಾಡುವಾಗ 2 ಗಂಟೆ ಬೇಕಾಯಿತು. ನಿಮಗೆ ಏನಾದರೂ ಗೊತ್ತುಂಟಾ ಹುಡುಗಿಯರು ಯಾಕೆ ಇಷ್ಟು ಹೊತ್ತು ತಗೊಳ್ತಾರಂತ ಒಂದು ಡ್ರೆಸ್ ಸೆಲೆಕ್ಷನ್ಗೆ? ಅಲ್ಲಿಂದ ಸೀದಾ ನಾವು ಮತ್ತೆ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಿ ಮತ್ತು ಮನೆ ಕಡೆಗೆ ಹೊರಟ್ವಿ. ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸುವ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.